ಝೂಮ್ ಹಾಕಿ ನೋಡಿ, ಎಲ್ಲ ಪಿಲ್ಲ 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 ಅಂತ ಇದ್ದಾವೆ. ನೀವು ಯಾವ ರೀತಿ ಇಂಡಿಯಾದಲ್ಲಿ ಕೊಳಚೆ ಪ್ರದೇಶ ಅಂತ ಏನೋ ನಮ್ಮ ಮಕ್ಳಿಗೆ ಏನೋ ತೋರಿಸ್ಬೇಕಂತ ಇದ್ದರೆ, ಖಾಸಗಿ ಶಾಲೆಯರಾಗಿರ್ಬೋದು, ಸರ್ಕಾರಿ ಶಾಲೆ ಮಕ್ಳಿಗೆ ಏನೋ ತೋರಿಸ್ಬೇಕಂದ್ರೆ ಇಲ್ಲಿ ಬಂದು ತೋರಿಸ್ಬೋದು. ಮತ್ತು ಎಲ್ಲ ರೀತಿಯಿಂದನೂ ಒಳಗೆ ಇವತ್ತು ಸಿದ್ದಾಪುರ ಗ್ರಾಮ ಪಂಚಾಯತಿಗೆ ಬಂದಿದ್ದು ವಿಶೇಷವಾಗಿ ಏನೋ ಯುವಕರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಈ ಥರ ಚರಂಡಿ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ರಸ್ತೆ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಮೂಲಭೂತ ಸೌಕರ್ಯಗಳಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಸರ್, ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಮುಖಾಂತರ ಎಲ್ಲ ತಿಳಿಸ್ತೀವಿ ಸರ್ ಅಂತಂದರು. ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಮಂಜು ಅಂತ. ಸರ್ ಏನು ಸರ್ ಅರ್ಜಿ ಕೊಟ್ಟಿರೋದು ನೀವು? ಸರ್ ಇಲ್ಲಿ ಚರಂಡಿದು ಸಮಸ್ಯೆ ಇದೆ ಅಂತ ಕೊಟ್ಟಿದ್ವಿ, 4 ಅರ್ಜಿ ಕೊಟ್ಟಿದ್ವಿ. ಅವ್ರು ಏನು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಏನು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ. ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ನಾವು ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದೀವಿ, ಹಿಂಗೆ ಇದೆ ಚರಂಡಿ. ಅದು ರೆಡಿ ಮಾಡಿ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಸೊಳ್ಳೆ ನೋಡ್ರಿ, ಯಾವಾಗ ಡೈಲಿ ಸಾಯಂಕಾಲ ಆಯ್ತು ಸೊಳ್ಳೆ, ಯಾವಾಗ ರೆಡಿ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ. ನೋಡ್ರಿ ಹೆಂಗೈತೆ ಅದು. ಅಲ್ಲಿ ನೋಡ್ರಿ, ಅಲ್ಲಿ ಏನೇನು ಚರಂಡಿ ಇಲ್ಲ, ಆ ಕಡೆ ರೋಡ್ ಇಲ್ಲ, ಏನಿಲ್ಲ. ನೋಡ್ರಿ ಅರ್ಜಿ ಕೊಟ್ಟಿದ್ದೀವಿ, 5ನೇ ತಾರೀಕು ಕೊಟ್ಟಿದ್ದೀವಿ. ನೋಡಿ 5ನೇ ತಾರೀಕು ಕೊಟ್ಟಿದ್ದೀವಿ. ಅದಲ್ಲದೆ ನೋಡಿ ಫೋಟೋ ತೆಗೆದು ಕಲರ್ ಪ್ರಿಂಟು ಎಲ್ಲ ಕೊಟ್ಟಿದ್ದೀವಿ, ಜೆರಾಕ್ಸ್ ಕೊಟ್ಟಿದ್ದೀವಿ. ನೋಡ್ರಿ ಅವ್ರು ಸೀಲ್ ಹಾಕ್ಸಿದೀವಿ, ಒಂದು ಜೆರಾಕ್ಸ್ ನಾವು ಇಟ್ಕೊಂಡಿದ್ದೀವಿ, ಸೀಲ್ ಹಾಕ್ಸಿದೀವಿ. ಯಾರು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಮುಂಚೆ ಅರ್ಜಿನೂ ಕೊಟ್ಟಿದ್ದೀರಾ? ಬೇರೆ ಅರ್ಜಿನೂ ಕೊಟ್ಟಿದ್ದೀವಿ, ಅವ್ರು ತಲೆಗೆ ಹಾಕಂತಿಲ್ಲ. ಏನು ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ, ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಏನು ಮಾಡೋಣ ಹೇಳ್ರಿ ಈಗ. ಇಲ್ಲಿ ಯಾರು ಸರ್ ಪಿ ಡಿ ಒ ಇರೋದು? ಸರ್ ಶಿಲ್ಪಾ ಮೇಡಮ್ ಅಂತೇಳಿ. ಶಿಲ್ಪಾ ಮೇಡಮ್ ಅಂತ. ಹೌದು. ಸಿಗ್ತಾರ ಯಾವಾಗ ಹೋದ್ರೆ ಇದು ಏನು ಜನತೆಗೆ? ಹೇಳಕ್ಕಾಗಲ್ಲ ಸರ್, ಅವರು ಯಾವಾಗ ಫೋನ್ ಮಾಡಿ ಪಿಕ್ ಮಾಡಲ್ಲ. ದೊಡ್ಡೇರಿಯಾಗಿರ್ತಾರೆ, ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ಬಂದಿಲ್ಲ ಅಂತಾರೆ. ದೊಡ್ಡೇರಿ ಪ್ರಭಾರವಾಗಿ ಕೆಲಸ ಮಾಡ್ತಾ ಇದಾರೆ ಅಲ್ಲಿ. ಹೌದು, ಅಲ್ಲೂ ಇವರೇನು ಮಾಡ್ತಿರೋದು. ಅರ್ಜಿ ಕೊಟ್ಟಿದ್ದೀವಿ, ರೆಸ್ಪಾನ್ಸ್ ಇಲ್ಲ. ಯಾರಿಗೆ ಕೊಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಮೊನ್ನೆ ಇವರು ರಾಜಣ್ಣವರು ಅವರು ಸಾಹೇಬರು ಬಂದಿದ್ರು, ಅವ್ರು ಹೇಳೋರೆ, ಅವ್ರಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾರೂ. ನೋಡಿ ಇವರು ಅವರೇ ಬಂದವ್ರೆ. 15 ಜನಕ್ಕೆ ಸೈನ್ ಹಾಕ್ಸ್ಬಿಟ್ಟು ಅಲ್ಲಿ ಇಲ್ಲಿರೋ ಗ್ರಾಮದವ್ರು ಅಲ್ಲಿಗೂ ಸ್ವಲ್ಪ ಹೆಬ್ಬೆಟ್ಟಿರೋರು ಇರ್ತಾರೆ, ಕೆಲವರು ಸೈನ್ ಹಾಕರು ಇರ್ತಾರೆ, ಅಲ್ಲಿಗೂ ಸೈನ್ ಹಾಕ್ಸಿ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬರು ಏನು ಸಾರ್ವಜನಿಕರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಉಮೇಶ್ ಅಂತ. ಉಮೇಶ್ ಅವರು, ಏನು ಸಮಸ್ಯೆ ಆಗಿರೋದಿಲ್ಲ? ಸಮಸ್ಯೆ ಏನಿಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀವಿ, ಮಂಜು ಹೇಳ್ದಂಗೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಕ್ಕಂದ್ರೆ ಜಾಸ್ತಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಮನೆಗಳಿದೆ. ಇಲ್ಲೇ ಪಕ್ಕದಲ್ಲಿ ಅಂಗನವಾಡಿ ಇದೆ, ಅಂಗನವಾಡಿ ಕೇಂದ್ರ. ಏನು ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. 100 ಮೀಟರ್ನೂ ಇಲ್ಲ. ಹೌದು, 50 ಮೀಟರ್ಸ್ ಇದೆ ಅಷ್ಟೇ. ಇದು ನೋಡಿದಕ್ಕೆ ಏನು ಆಕ್ಷನ್ ಅಂತೀರೋ, ನಾವೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ನಿಮ್ಮ ಕಡೆಯಿಂದನೂ ಹೋದ್ರೆ ಒಳ್ಳೇದು. ಅವ್ರಿಗೆ ಚರಂಡಿ ನೀರು ಯಾವ್ದು ಎಲ್ಲೋ ಎಲ್ಲ ಇದೆ ಲೈನೆ. ಮಣ್ಣು ಹಾಕ್ಬಿಟ್ಟಿದ್ದಾರೆ. ನೋಡ್ಬೋದು, ಅಲ್ಲೆಲ್ಲ ನೋಡ್ಬೋದು ವೀಕ್ಷಕರೇ. ಈ ರೀತಿ ಎಲ್ಲನೂ ಸಮೇತ ನೀವೂ ಸಮೇತ ನಮ್ಮ ಚಾನಲಲ್ಲಿ ಆಸ್ಕ್ ಮಧುಗಿರಿಯಲ್ಲಿ ನೋಡೋರು ಕೆಲವ್ರು ಏನು ಮಾಡ್ತಾರೋ ಗೊತ್ತಾ, ಬಚ್ಚಿಕೊಂಡು ಹಣ ಅಲ್ಲೆಲ್ಲೋ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ, ಹಣ ಈ ಥರ ಐತೆ ಅಂತ. ಬನ್ನಿ ಅರ್ಜಿ ಇಟ್ಕೊಂಡು ಬನ್ನಿ, ನಾನು ವೀಡಿಯೋ ಮಾಡೋದಕ್ಕೆ ನಾನೇ ಇಡ್ತೀನಿ. ಮೂಲಭೂತ ಸೌಕರ್ಯಗಳಿಗೆ ಕಂಪ್ಲೀಟ್ಲಿ ನಮ್ಮದಲ್ಲಿ ಶುಲ್ಕ ರಹಿತ ಸೌಕರ್ಯಗಳ ಬಗ್ಗೆ ವೀಡಿಯೋ ಮಾಡೋದಕ್ಕೆ. ಹಂಗಂತ ಹೇಳ್ಬಿಟ್ಟು ನಮ್ಮ ದಿನಚರಿ ಬಿಟ್ಟು ನಾವು ಬಂದು ಅಲ್ಲಿಗೂ ಕೇಂದ್ರೀಕೃತವಾಗಿ ಕೇಳ್ಕೊಂಡ್ರು 1-2-3 ಸರಿ. ಅದು 2-3 ಸರಿ ಅಂತಂದರೆ 1-2 ಸರಿ ಹೇಳಿದ್ರು. ನಾವು ಬಂದ್ವಿ, ಈ ಥರ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಸರ್, ನಿಮ್ಮ ಕಡೆಯಿಂದ ಏನು ಅರ್ಜಿ ಹೋಗಿರುತ್ತೆ ಅದನ್ನು ತಗೊಂಡು ಬನ್ನಿ, OC ಕಾಪಿ ತಗೊಂಡು. ಇವಾಗ ಸರಿ ಸುಮಾರು ಅಂತಂದರೆ ಇವತ್ತು 16ನೇ ತಾರೀಕು, 10 ದಿವಸ ಆಗಿದೆ ಇವರು ಅರ್ಜಿ ಕೊಟ್ಟು, ಇಲ್ಲಿವರೆಗೂ ಸಮೇತ ಬಂದಿಲ್ಲ. ಮೂಲಭೂತ ಸೌಕರ್ಯಗಳನ್ನೇ ಮಾಡೋಕ್ಕೆ ಆಗದಿದ್ದವರು ಇನ್ಯಾವ ಅಧಿಕಾರಿ ಎಷ್ಟು ಅಯೋಗ್ಯವಾಗಿ ಕೆಲಸ ಮಾಡ್ತಾರೆ, ನೀವು ಇನ್ನೆಷ್ಟು ಅಯೋಗ್ಯ ಅಧಿಕಾರಿ ಅಂತಲೂ ನಾವು ಟೀಕೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇಲ್ಲಿನ ಯುವಕರು ಇಷ್ಟು ಸಮರ್ಪಕವಾಗಿ ಒಂದು ಏಳಿಗೆಗಾಗಿ, ಊರಿನ ಏಳಿಗೆಗಾಗಿರ್ಬೋದು, ಮತ್ತು ಇಲ್ಲಿ ಅಂಗನವಾಡಿ ಕೇಂದ್ರ ಒಂದು 50 ಮೀಟ್ರ್ ಇಲ್ಲ. ಈ ರೀತಿ ಇಲ್ಲೆಲ್ಲ ಸುತ್ತಮುತ್ತಲೂ ಸಮೇತ ತುಂಬ ಪ್ರಾಬ್ಲಮ್ ಇದೆ. ಇದ್ರ ಬಗ್ಗೆ ಎಲ್ಲ ಅರಿತುಕೊಂಡು ಒಂದು ಅರ್ಜಿ ಕೊಟ್ಟು ಬಂದಿದ್ರೆ, ಆ ರೀತಿಯೇ ನೀವೂ ಸಮೇತ ನೀವೇನ ನಮ್ಮ ಚಾನಲ್ಗೆ ಕಾಲ್ ಮಾಡಿ, ನಂದೆಲ್ಲ ಕಡೆಯೂ ಇರುತ್ತೆ, ಡ್ರೀಮ್ ಡೀಲ್ ಏನಿರುತ್ತೆ, ನಾನೇ ಮ್ಯಾನೇಜರ್, ಅದ್ರಾಗೆಲ್ಲ ನನ್ನ ನಂಬರ್ ಇರುತ್ತೆ, ಅದಕ್ಕೆ ಮಾಡಿಬಿಟ್ಟು ಅಣ್ಣ ಈ ಥರ ಸಮಸ್ಯೆ ಇದೆ ಸರ್, ಈ ಥರ ಸಮಸ್ಯೆ ಇದೆ, ನಿಮ್ಮ ಸಮಸ್ಯೆನ ನಿರಂತರವಾಗಿ ಹೇಳಿದ್ರು ಪರವಾಗಿಲ್ಲ, ನಾವು ಕೇಳ್ತೀವಿ. ಅದು ಬಿಟ್ಬಿಟ್ಟು ಈ ಫೋನಲ್ಲಿ ಹೇಳ್ತೀರಿ ಎಲ್ಲ ಸಮಸ್ಯೆನ, ಆದರೆ ಎದುರಿಗೆ ಹೋದಾಗ ಮಾತಾಡೋಲ್ಲ. ಮಿನಿಮಮ್ ಒಂದು 3-4 ಜನ ಸ್ಟೇಟ್ಮೆಂಟ್ ಕೊಡಬೇಕು. ಯಾಕಂತಂದರೆ ಈ ಟಾರ್ಗೆಟ್ ಆಗಿಬಿಡ್ತೀವಿ ಮಧುಗಿರಿ ತಾಲೂಕಿನಲ್ಲಿ. ಆಸ್ಕ್ ಮಧುಗಿರಿ ಮಂಜು ಅಂದರೆ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಇದೆ ನೋಡಿ, ಎಲ್ಲ ಬಂದ್ಬಿಟ್ಟು ಕೇಂದ್ರ ಸ್ಥಾನ ನೋಡಿ, ಅಲ್ಲೆಲ್ಲ ನೋಡಿ, ಝೂಮ್ ಹಾಕಿ ನೋಡಿ, ಎಲ್ಲ ಪಿಲ್ಲ 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 ಅಂತ ಇದ್ದಾವೆ. ನೀವು ಯಾವ ರೀತಿ ಇಂಡಿಯಾದಲ್ಲಿ ಕೊಳಚೆ ಪ್ರದೇಶ ಅಂತ ಏನೋ ನಮ್ಮ ಮಕ್ಳಿಗೆ ಏನೋ ತೋರಿಸ್ಬೇಕಂತ ಇದ್ದರೆ, ಖಾಸಗಿ ಶಾಲೆಯರಾಗಿರ್ಬೋದು, ಸರ್ಕಾರಿ ಶಾಲೆ ಮಕ್ಳಿಗೆ ಏನೋ ತೋರಿಸ್ಬೇಕಂದ್ರೆ ಇಲ್ಲಿ ಬಂದು ತೋರಿಸ್ಬೋದು. ಮತ್ತು ಎಲ್ಲ ರೀತಿಯಿಂದನೂ ಒಳಗೊಂಡಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಶಿಲ್ಪಾ ಮೇಡಮ್ ಅವರು ಸ್ವಲ್ಪ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮೇಡಮ್ ನಿಮ್ಮ ಮೇಲೆ ವಿರೋಧ ಬರ್ತಾಯಿದೆ. ದಯವಿಟ್ಟು ಕೆಲಸ ಮಾಡಿ. ಮೂಲಭೂತ ಸೌಕರ್ಯ ಅಂತಂದರೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು ನಮ್ಮ ಇಂಡಿಯಾದಲ್ಲಿ. ಅದನ್ನೆಲ್ಲ ಏನಾಗ್ತಾಯಿದೆ, ಕೊನೆಗೆ ಹೋಗ್ತಾಯಿದೆ. ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಓಕೆ, ಬೈ, ಥ್ಯಾಂಕ್ ಯು.